ಫುಟ್ಪಾತ್ ಮೊದಲು ಓಡಾಡ್ತಾ ಇದ್ದಿದ್ದು ಫುಟ್ಪಾತ್ಗೂ ಈಗ ಓಡಾಡ್ತಾರ ಫುಟ್ಪಾತ್ಗೂ ಹೇಗೆ ಅನ್ಸುತ್ತೆ? ತುಂಬಾ ಅಜಗಜಾಂತರ ಆಗಿದೆ. ಯಾವ ತರ ಅಜಗಜಾಂತರ ಅಂತೀರಾ? ಮುಂದೆ ತುಂಬಾ ಕ್ರೌಡ್ ಆಗಿತ್ತು, ಓಡಾಡಕ್ಕೆ ಥಿಕ್ನೆಸ್ ಆಗಿತ್ತು, ಕನ್ಸಂಪ್ಷನ್ ಇತ್ತು ಜಾಸ್ತಿ. ಇವಾಗ ಸ್ವಲ್ಪ ಫ್ರೀ ಆಗಿ ಓಡಾಡ್ಬೋದು. ಆಕ್ಚುಲಿ ಕರೆಕ್ಟ್ ಇದೆ ಇದು. ಆಕ್ಚುಲಿ ಇದು ಮುಂದೆನೇ ತಗೋಬೇಕಾಯ್ತು. ಈಗ ಸಚಿವರು ಬಂದಿದ್ದಾರಲ್ಲ ಸರ್, ಅವರ ಕಾರ್ಯವೈಖರಿ ಹೇಗಿದೆ? ಸಚಿವರು ಇಲ್ಲ ಚೆನ್ನಾಗಿದೆ. ಇವರು ಮಾಡ್ತಾ ಇರೋದು ಇವಾಗ ಫುಟ್ಪಾತ್ ತೆರವುಗೊಳಿಸೋದು ಆಗಲಿ, ವಾಹನಗಳು ನೋ ಪಾರ್ಕಿಂಗ್ ಸುಮ್ಮನೆ ಡಮ್ಮಿ ಅಲ್ಲ ಡಮ್ಮಿ ವೆಹಿಕಲ್ಸ್ ತುಂಬಾ ನಿಲ್ಲಿಸ್ಬಿಟ್ಟು ರೋಡ್ಗಳೆಲ್ಲ ಬಿಟ್ಬಿಟ್ಟಿರ್ತಾರೆ. ಒಂದು 5-6 ವರ್ಷದಿಂದ ನಾನು ಓಡ್ತಾ ಇದ್ದೀನಿ, ಅದು ಕ್ಲಿಯರ್ ಆಗ್ತಾ ಇದೆ. ಅದು ತುಂಬ ಜನಗಳಿಗೆ ಸ್ವಲ್ಪ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಮಿನಿಸ್ಟ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು, ಬ್ರೇಕ್ ಆಗಬಾರ್ದು. ಏನು ಇವಾಗ ಬ್ರ್ಯಾಂಡ್ ಬೆಂಗಳೂರು ಅಂತ ಏನು ಅನ್ಕೊಂಡಿದ್ವಿ, ಏನು ಇವಾಗ ಚಾಲನೆ ಸಿಕ್ಕಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ. ಸರ್ ಇಷ್ಟು ವರ್ಷದಿಂದ ಇಂಥವ್ರು ಯಾರು ಬಂದಿರಲಿಲ್ವಾ ಓಡಾಡ್ಕೊಂಡು ಮಾಡೋದಕ್ಕೆ? ಯಾಕಂದ್ರೆ ಅಧಿಕಾರಿಗಳ ಜೊತೆ ಅವರು ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ, ವಿ ಆರ್ ಗ್ರೇಟ್ಫುಲ್ ಟು ಹಿಮ್. ಬಟ್ ಹಿಂದೆ ಇರೋರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮನ್ಸಿಗೆ ಬರಬೇಕದು. ಒಂದು ಹುದ್ದೆ ಸಿಗೋದು ಅಪರೂಪ. ಇದು ಒಂಥರ ದೇವ್ರ ಕೆಲಸ ಮಾಡಂಗೆ. ಅದ್ರ ಸದ್ಬಳಕೆ ಮಾಡಬೇಕಾಯ್ತು. ಇವಾಗ ಮಾಡ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಟು ಮಿನಿಸ್ಟರ್ ಸರ್. ಥ್ಯಾಂಕ್ ಯು ಸರ್. ಇನ್ಯಾವ ಥರ ಅಭಿವೃದ್ಧಿ ನಿರೀಕ್ಷೆ ಹೇಳಿದ್ದೀರಾ? ಅದೇ ಬ್ರ್ಯಾಂಡ್ ಬೆಂಗಳೂರು ಅಂತ ನಾವೇನು 25 ವರ್ಷದಿಂದ ಹೇಳ್ತಾ ಇದ್ದಾರೆ, ಅದನ್ನ ಕನ್ಸು ಕಾಣ್ತಾ ಇದ್ವಿ ನಾವು. ಬಟ್ ಏನು ಇವಾಗ ನೆನ್ಸಾಗೋ ಥರ ಇದೆ. ಬಟ್ ಇವರು ಹಂಗೆ ಮುಂದುವರೆದ್ರೆ ಏನೋ ಸೆಂಟ್ರಲ್ಲಿ ಹಿಂದಿನ ಥರನೇ ಬ್ರೇಕ್ ಆಗ್ಬಿಟ್ಟು ಯಾವುದೋ ಒತ್ತಡಕ್ಕೆ ಬ್ರೇಕ್ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಸರ್ ಎಲ್ಲಾ ಸಚಿವರು ತಲೆನೂ ಇದು ಓಡಲ್ಲ? ನಾನು ಬೆಂಗಳೂರು ಚೆನ್ನಾಗಿ ಮಾಡಬೇಕು, ರಾಜ್ಯನ ಸಚಿವ ಸ್ಥಾನ ತಗೊಂಡಿದ್ದಾಗೇನೆ ನನ್ನ ಕರ್ತವ್ಯಗಳು ಏನಂತ ಯಾಕೆ ಇವರೆಲ್ಲ ಆಲಿಸಲ್ಲ? ಅದು ಇವಾಗ ನೀವು ಹೇಳಿದ ಕ್ವಶನ್ ಕರೆಕ್ಟ್ ಇದೆ. ಬಟ್ ಎಲ್ರಿಗೂ ಅದು ಕಾನ್ಸೆಪ್ಟ್ ಬರಬೇಕು. ಇವು ನಮ್ಮನೆ ಥರ ಚೆನ್ನಾಗಿ ಇಟ್ಕೋಬೇಕು. ನನಗೆ ಪೊಸಿಷನ್ ಸಿಕ್ಕಿರೋದು, ನನಗೆ ಇದು ಅವಕಾಶ ಎಲ್ರಿಗೂ ಸಿಗೋಲ್ಲ. ಇವಾಗ 100 ಜನದಲ್ಲಿ ಒಬ್ರಿಗೆ ಸಿಗೋದು ಸಚಿವ ಸ್ಥಾನ. ಅವರು ಅಧಿಕಾರ ಚಲಾಯಿಸೋದಕ್ಕೆ ಸ್ವಲ್ಪ ಕಂಟ್ರೋಲು ಬಿಗಿ ಎಲ್ಲ ಇಡೋದಕ್ಕೆ ಅವ್ರೊಬ್ರಿಗೆ ಅನುಕೂಲ ಆಗೋದು. ಬಟ್ ಅವ್ರಿಗೆ ಅವಕಾಶ ಸಿಕ್ಕಿದಾಗ ಬೆಂಗಳೂರನ್ನ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವ್ರು ಯಾವುದೇ ಒತ್ತಡಕ್ಕೆ ಮಣಿದೆ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಗೆ ಸಂತೋಷ. ಏನೋ ಸೆಂಟ್ರಲ್ ಏನಾದ್ರೂ ತಿರ್ಗಾ ಒತ್ತಡ ತಗೊಂಡ್ಬಂದ್ಬಿಟ್ಟು ತಿರ್ಗಾ ಅದು ಬಂದು ಇದು ಬಂದ್ಬಿಟ್ಟು ಆದ್ರೆ ಕಷ್ಟ. ಬ್ರ್ಯಾಂಡ್ ಬೆಂಗಳೂರು ಆಗೋದಿಲ್ಲ. ಖಂಡಿತ ಇವರು ಹೋಗ್ತಾ ಇರೋ ಶೈಲಿ ನೋಡಿದ್ರೆ ಆಗುತ್ತೆ. ಬಟ್ ದೇವ್ರ ಅವ್ರಿಗೆ ಯಾವುದೇ ಅಡಚಣೆ ಆಗದಿರಂಗೆ ದೇವ್ರು ಅವ್ರನ್ನ ಕಾಪಾಡ್ಲಿ. ಸರ್ ಈಗ ಅವ್ರು ಮಾಡ್ತಾರ ಕೆಲಸಕ್ಕೆ ಜನಗಳಿಂದ ನಿಮ್ಮಂತವರಿಂದ ಎಷ್ಟು ಪ್ರಶಂಸೆ ಬರ್ತದೆ, ಒಳ್ಳೆ ಪ್ರಶಂಸೆ. ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಎಲ್ಲ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಯಾಕೆ ಇದೆಲ್ಲ ನೋಡ್ಕೊಂಡು ಕೆಲವರು ಸಚಿವರು ಸುಮ್ಮನೆ ಕೂತಿದ್ದಾರೆ? ಅವರು ಕೈ ಜೋಡಿಸ್ಬೇಕಲ್ವಾ ಎಲ್ಲ ವಿಚಾರದಲ್ಲೂ? ಅವ್ರ ಖಾತೆನ ಕರೆಕ್ಟ್ ಆಕ್ಚುಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ, ಅವರು ಕಂದಾಯ ಸಚಿವರಾಗಿದ್ದಾಗ ಅವ್ರ ಕಾರ್ಯವೈಖರಿ ಎಲ್ಲ ನೋಡ್ತಾ ಇದ್ದಾರೆ. ನನ್ನ ಪರ್ಸನಲ್ ಇದು. ಅಯ್ಯೋ ಅವರು ಬೆಂಗಳೂರು ಮಿನಿಸ್ಟರ್ ಆಗಿದ್ರೆ ನಮಗೆ ಸ್ವಲ್ಪ ಡೆವಲಪ್ ಆಗ್ಬೋದು ಅಂದ್ಬಿಟ್ಟು ಅವಾಗ ಕನ್ಸ್ಕೊಂಡಿದ್ದ. ಅದೇನೋ ಸದ್ಯಕ್ಕೆ ಆಗ್ಬಿಟ್ಟಿದ್ದಾರೆ. ಸ್ವಲ್ಪ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ. ನಮ್ಗೆ ಕನಸು ಏನಂದ್ರೆ ಬೆಂಗಳೂರು ಏನದು ಅಂದವಾಗದ ಬೆಂಗಳೂರು ನಾವು ಕಾಣಬೇಕಂತ ನಮ್ಗೆ ಆಸೆ ಇದೆ. ಅದರಿಂದ ಅವ್ರು ಮಾಡ್ತಾರೆ ಕೆಲಸಕ್ಕೆ ನಮ್ಮ ಸಪೋರ್ಟ್ ಸಾರ್ವಜನಿಕರದ ಹೆಂಗಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ನನ್ನ ಸಪೋರ್ಟ್ ಒಂದು ಗ್ಯಾರಂಟಿ ಇದೆ. ಎಲ್ಲ ಸಚಿವರಿಗೂ ಅಲ್ಲ, ಎಲ್ಲ ಸಚಿವರು ಅಂದ್ರೆ ಅವ್ರವ್ರ ಮನಸ್ಸಲ್ಲಿ ಅವರೇ ಅಳವಡಿಸ್ಕೋಬೇಕು. ನಮಗೆ ಸಂಬಂಧಪಟ್ಟ ಖಾತೆನ ನಾವು ಯಾವ ಥರ ನಿಭಾಯಿಸಬೇಕು, ಸಾರ್ವಜನಿಕರಿಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ನಾವು ಹೇಗೆ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸೋದಕ್ಕೆ. ವೈಯಕ್ತಿಕಗಿನ 10 ಜನಕ್ಕೆ ಒಳ್ಳೇದು ಮಾಡೋದ್ರಿಂದ ಕರ್ನಾಟಕನ ಸ್ವಲ್ಪ ಭೂಪಟದಲ್ಲಿ ಅತ್ಯಂತ ಪ್ರಜ್ವಲಿಸುವಂತೆ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇದೆ. ಮಾಡಲಿ. ಎಲ್ಲರೂ ಜೋಡಿಸ್ಬೇಕು. ಯಾರು ಒಬ್ಬರಿದೆ ಇವಾಗ ಒಬ್ಬರು ಮುಂದೆ ಹೋಗ್ತಾ ಇದ್ರೆ, ಈ 10 ಜನ ಹಿಂದಕ್ಕೆ ಹೋದ್ರೆ ಅದು ಆಗಲ್ಲ, ಪುಷ್ ಆಗಲ್ಲ. ಎಲ್ಲರೂ ಪುಷ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಹೋಗುತ್ತೆ.